ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಯೋಗ ಮತ್ತು ಧ್ಯಾನದಿಂದಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಸ್ರಾರು ಬೆಂಬಲಿಗರನ್ನ ಫಾಲೋವರ್ಸ್ನ ಹೊಂದಿರುವಂತಹ ಆರ್ಟ್ ಆಫ್ ಲಿವಿಂಗ್ ಸುವರ್ಣ ಮಹೋತ್ಸವದ ಮೆಟ್ಟಿಲಲ್ಲಿದೆ. ಈ ನಡುವೆಯೇ 45ನೇ ವಾರ್ಷಿಕೋತ್ಸವ ಪ್ರಯುಕ್ತ 2 ಲಕ್ಷ ಜನ ಧ್ಯಾನ ಮಾಡುವಂತಹ ಮಂದಿರವನ್ನ ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಿದ್ದಾರೆ. ಈ ವೇಳೆ ರವಿಶಂಕರ್ ಗುರೂಜಿ ಮೋದಿ ಒಬ್ಬ ನಿಜವಾದ ಯೋಗಿ ಅಂತ ಬಣ್ಣಿಸಿದ್ದಾರೆ. ದಿ ಆರ್ಟ್ ಆಫ್ ಲಿವಿಂಗ್ ಯೋಗ, ಧ್ಯಾನ, ಒತ್ತಡ ಮುಕ್ತ, ಹಿಂಸಾಚಾರ ಮುಕ್ತ ಸಮಾಜ ನಿರ್ಮಿಸುವ ಗುರಿ ಹೊಂದಿರುವ ಅಂತಾರಾಷ್ಟ್ರೀಯ ಸಂಸ್ಥೆ. 180ಕ್ಕೂ ಹೆಚ್ಚು ದೇಶಗಳಲ್ಲಿ ಲಕ್ಷಾಂತರ ಜನರ ನೆಮ್ಮದಿಗಾಗಿ ಸೇವೆ ನೀಡುತ್ತಿರುವ ಆರ್ಟ್ ಆಫ್ ಲಿವಿಂಗ್ಗೆ ಮತ್ತೊಂದು ಐತಿಹಾಸಿಕ ಕ್ಷಣ. ಆರ್ಟ್ ಆಫ್ ಲಿವಿಂಗ್ 45ನೇ ವಾರ್ಷಿಕೋತ್ಸವದಲ್ಲಿ ಮೋದಿ ಭಾಗಿ. 2 ಲಕ್ಷ ಜನ ಸೇರುವ ಬೆಂಗಳೂರಿನ ಧ್ಯಾನ ಮಂದಿರ ಉದ್ಘಾಟನೆ. ಒಂದಲ್ಲ ಎರಡಲ್ಲ 45ನೇ ವಾರ್ಷಿಕೋತ್ಸವ ಸುವರ್ಣ ಮಹೋತ್ಸವಕ್ಕೆ ಕೆಲವೇ ಮೆಟ್ಟಿಲುಗಳು ಬಾಕಿ ಇರುವಾಗಲೇ ಆರ್ಟ್ ಆಫ್ ಲಿವಿಂಗ್ ಮತ್ತೊಂದು ವಿಶೇಷ ಸಾಧನೆ ಮಾಡಿದೆ. ಏಕಕಾಲಕ್ಕೆ 2 ಲಕ್ಷ ಜನ ಸೇರುವ ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಕೇಂದ್ರದಲ್ಲಿ ಧ್ಯಾನ ಮಂದಿರ ನಿರ್ಮಿಸಲಾಗಿದ್ದು ಪ್ರಧಾನಿ ಮೋದಿ ಉದ್ಘಾಟಿಸಿದ್ದಾರೆ. ಆರ್ಟ್ ಆಫ್ ಲಿವಿಂಗ್ 45ನೇ ವಾರ್ಷಿಕೋತ್ಸವ ಮತ್ತು ಶ್ರೀ ರವಿಶಂಕರ್ ಗುರೂಜಿಯವರ 70ನೇ ಹುಟ್ಟುಹಬ್ಬ ಹಿನ್ನೆಲೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗಿಯಾದ ಪ್ರಧಾನಿಗೆ ರವಿಶಂಕರ್ ಗುರೂಜಿ ಆರ್ಟ್ ಆಫ್ ಲಿವಿಂಗ್ ಫೋಟೋ ಕೊಟ್ಟು ಸನ್ಮಾನಿಸಿದ್ರು. ಇನ್ನು ಪ್ರಧಾನಿ ಮೋದಿ ಧ್ಯಾನ ಮಂದಿರದ ಜೊತೆ ವಿಶೇಷ ಧ್ಯಾನ ಸಭಾಂಗಣಗಳನ್ನ ಲೋಕಾರ್ಪಣೆಗೊಳಿಸಿದ್ದಾರೆ. ಕಾರ್ಯಕ್ರಮದ ವಿಶೇಷ ಅಂದ್ರೆ 182ಕ್ಕೂ ಹೆಚ್ಚು ದೇಶಗಳಿಂದ ಸಹಸ್ರಾರು ಜನರು ಆನ್ಲೈನ್ನಲ್ಲಿ ಕಾರ್ಯಕ್ರಮವನ್ನ ವೀಕ್ಷಿಸಿದ್ರು. ಕಮಲದ ಆಕೃತಿಯಲ್ಲಿ ನಿರ್ಮಿಸಲಾದ ನೂತನ ಧ್ಯಾನ ಮಂದಿರವನ್ನ ಉದ್ಘಾಟಿಸಿದ ಬಳಿಕ ಮೋದಿ ನಮಸ್ಕಾರ ಅಂತ ಕನ್ನಡದಲ್ಲೇ ಮಾತು ಆರಂಭಿಸಿದ್ರು. ನಾವೆಲ್ಲ ಕಮಲದ ಅಡಿಯಲ್ಲಿ ಇದ್ದೇವೆ, ಬೆಂಗಳೂರಿನ ವಾತಾವರಣ ಸ್ವಲ್ಪ ವಿಶೇಷ ಅಂತ ಹೇಳಿದ್ರು. ಪ್ರಪಂಚದಲ್ಲಿ ಎಲ್ಲಾ ಕಡೆ ಭಾರತದ ಸಂಸ್ಕೃತಿ ಬಗ್ಗೆ ಚರ್ಚೆಯಾಗ್ತಿದೆ. ಈ ನಿಟ್ಟಿನಲ್ಲಿ ರವಿಶಂಕರ್ ಗುರೂಜಿಯವರು ಆರ್ಟ್ ಆಫ್ ಲಿವಿಂಗ್ ಸ್ಥಾಪಿಸಿದ್ರು ಅಂತ ಬಣ್ಣಿಸಿದ್ರು. भारत के अनेक आध्यात्मिक आंदोलनों ने अंततः स्वयं को मानव सेवा के माध्यम से ही अभिव्यक्त किया है. मुझे खुशी है कि आर्ट ऑफ लिविंग के हर प्रयास में सेवा की इसी भावना का प्रतिबिंब नजर आता है. ದೇಶವನ್ನ 3ನೇ ಸ್ಥಾನಕ್ಕೆ ತಂದ ಮೋದಿ ಒಬ್ಬ ನೈಜ ಯೋಗಿ ಎಂದ ಗುರೂಜಿ. ಹೊಸ ಧ್ಯಾನ ಮಂದಿರ ಉದ್ಘಾಟನಾ ಸಮಾರಂಭದಲ್ಲಿ ಶ್ರೀ ರವಿಶಂಕರ್ ಗುರೂಜಿ ಪ್ರಧಾನಿ ಮೋದಿಯನ್ನ ಹಾಡಿ ಹೊಗಳಿದ್ರು. ಮೋದಿಯ 10 ವರ್ಷಗಳ ಆಡಳಿತದಲ್ಲಿ ಭಾರತ ವಿಶ್ವ ಮಟ್ಟದಲ್ಲಿ ಹೊಸ ಎತ್ತರ ತಲುಪಿದೆ ಅಂತ ಬಣ್ಣಿಸಿದ್ದಾರೆ. ಅಯೋಧ್ಯೆಯ ಭವ್ಯ ರಾಮ ಮಂದಿರ ನಿರ್ಮಾಣ ಶ್ಲಾಘಿಸಿದ ಅವರು ಸ್ವತಃ ಪ್ರಧಾನಿಗಳೇ ಒಬ್ಬರು ಯೋಗಿ ಅಂತ ಕೊಂಡಾಡಿದ್ರು. आपने भारत को एक दूसरी स्तर पर ले गए. गंदगी, गरीबी और अव्यवस्था से लोगों को उठा के देश को एक नई पहचान आपने दिया. आप आते ही आपने घोषित किया स्वच्छ भारत अभियान. ऐसा संभाला कि भारत को 14 नंबर से आपने अभी 3रे नंबर पर लेके खड़ा कर दिया. ಒಟ್ಟಾರೆ ತನ್ನ ಸೇವಾ ಮನೋಭಾವನೆ, ಯೋಗ, ಧ್ಯಾನದ ಮೂಲಕವೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಟ್ ಆಫ್ ಲಿವಿಂಗ್ ಖ್ಯಾತಿ ಗಳಿಸಿದೆ. ಸದ್ಯ ಇದಕ್ಕೆ ನೂತನ ಧ್ಯಾನ ಮಂದಿರದ ಮೂಲಕ ಮತ್ತೊಂದು ಗರಿ ಸೇರ್ಪಡೆಯಾಗಿದೆ. ರಘುಪಾಲ್ ಜೊತೆ ಚಂದನಾ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.